ನಾವು ಜೀವನದಲ್ಲಿ ಸಾಧನೆ ಮಾಡಿ ಯಶಸ್ಸು ಗಳಿಸಬೇಕು ಅಂದರೆ ಈ ಆಂಜನೇಯನ ಕತೆ ಅತ್ಯಗತ್ಯ. ಬನ್ನಿ ಆ ಪುಟ್ಟ ಕಥೆನ ನೋಡಿ ಸಾರಾಂಶವನ್ನು ತಿಳ್ಕೊಳ್ಳೋಣ. ರಾಮಾಯಣದಲ್ಲಿ ಹನುಮಂತನ ಭಕ್ತಿ ಅತ್ಯಂತ ಪ್ರಭಾವಶಾಲಿ. ಸೀತಾದೇವಿಯನ್ನು ಕಂಡುಕೊಳ್ಳೋಕೆ ಹನುಮಂತನು ಲಂಕೆಗೆ ಹೋದ ಕತೆ ಅನನ್ಯ. ರಾಮನು ಸೀತೆಯನ್ನು ಹುಡುಕಲು ಸುಗ್ರೀವನ ಸಹಾಯದಿಂದ ವಾನರ ಸೇನೆಯನ್ನು ಒಟ್ಟುಗೂಡಿಸ್ತಾನೆ. ಆ ಸೇನೆಯ ನಾಯಕ ಅಂಜನಿ ಪುತ್ರ ಹನುಮಂತನು ನಾನೇ ಸೀತಾಮಾತೆಯನ್ನು ಹುಡುಕಿಕೊಂಡು ಬರ್ತೀನಿ ಅಂತ ಹೇಳಿ ಹನುಮಂತನು ಮಹಾಸಮುದ್ರವನ್ನು ಹಾರಿ ಹೋಗ್ತಾನೆ. ಹನುಮಂತನು ಲಂಕೆಗೆ ಪ್ರವೇಶಿಸುವಾಗ ರಾಕ್ಷಸಿ ಸುರಸ ಅವನನ್ನು ತಡೆಯೋಕೆ ಬರ್ತಾಳೆ. ಅವಳು ನಾನು ನಿನ್ನನ್ನು ತಿನ್ನಬೇಕಾಗುತ್ತದೆ ಅಂತ ಹೇಳ್ತಾಳೆ. ಆದರೆ ಹನುಮಂತ ತಕ್ಷಣ ತನ್ನ ದೇಹದ ಗಾತ್ರವನ್ನು ಚಿಕ್ಕದಾಗಿಸಿಕೊಂಡು ಅವಳ ಬಾಯಿಯೊಳಗೆ ಹೋಗಿ ಮತ್ತೆ ಹೊರಬಂದು ನಾನು ನಿನ್ನ ಬಾಯಿಗೆ ಪ್ರವೇಶಿಸಿದ್ದೀನಿ, ಆದ್ದರಿಂದ ನಿನ್ನ ಬಯಕೆ ಪೂರ್ಣವಾಯಿತು ಅಂತ ಹೇಳಿ ಹೊರಟೋಗ್ತಾನೆ. ನಂತರ ಹನುಮಂತ ನಸುಕಿನ ಹೊತ್ತಿಗೆ ರಾವಣನ ಅರಮನೆಯನ್ನು ಪ್ರವೇಶಿಸ್ತಾನೆ. ಅಲ್ಲಿರೋ ಸೀತಾಮಾತೆಯನ್ನು ಕಂಡು ಶ್ರೀರಾಮ ಶೀಘ್ರವೇ ಬರುವನು, ಧೈರ್ಯವಾಗಿರಿ ಅಂತ ಸೀತಾಮಾತೆಗೆ ಧೈರ್ಯವನ್ನು ಹೇಳ್ತಾನೆ. ಸೀತಾಮಾತೆ ರಾಮನ ಉಂಗುರವನ್ನು ಸ್ವೀಕರಿಸಿ ಆನಂದ ಪಡ್ತಾಳೆ. ಹನುಮಂತ ರಾವಣನ ದರ್ಪವನ್ನು ತೊಡೆದು ಹಾಕೋಕೆ ಅಶೋಕ ವನವನ್ನೇ ಧ್ವಂಸ ಮಾಡ್ತಾನೆ. ಇದರಿಂದ ಕೋಪಗೊಂಡ ರಾವಣನು ಹನುಮಂತನಿಗೆ ಅಗ್ನಿ ಪರೀಕ್ಷೆಯನ್ನು ವಿಧಿಸ್ತಾನೆ. ಆದರೆ ಹನುಮಂತ ಅದನ್ನೇ ಉಪಯೋಗ ಮಾಡಿಕೊಂಡು ಲಂಕಾದಹನವನ್ನೇ ಮಾಡಿಬಿಡ್ತಾನೆ. ನಮಗೆ ಈ ಕಥೆಯಿಂದ ಸಾರಾಂಶ ಏನು ತಿಳಿಯುತ್ತೆ ಅಂದರೆ, ಧೈರ್ಯ, ಭಕ್ತಿ ಮತ್ತು ಬುದ್ಧಿವಂತಿಕೆ ಇದ್ದರೆ ಯಾವುದೇ ದೊಡ್ಡ ಕಾರ್ಯವನ್ನು ನಾವು ಸಾಧಿಸಬಹುದು. ಹನುಮಂತನಂತಹ ಶ್ರದ್ಧೆ ಮತ್ತು ಸಮರ್ಪಣಾ ಭಾವ ನಮ್ಮಲ್ಲೂ ಇರಬೇಕು ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.